ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ ಕೆ.ಸಿ. ವೇಣುಗೋಪಾಲ್ ಅವರು ಆ ಕಡೆ ಈ ಕಡೆ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನ ನಿಲ್ಲಿಸಿಕೊಂಡು ನೋಡಿ ಇವತ್ತು ನಾಯಕತ್ವದ ವಿಚಾರದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ, ಮುಂಬರುವ ರಾಜ್ಯಸಭೆ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ಏನು ಯಾವುದೇ ರೀತಿಯಂತ ಸಿಟ್ಟು, ಸೆಡವು, ನಿರಾಸೆ ಆ ತರದ ಯಾವುದೇ ಭಾವನೆಗಳು ಇರಲಿಲ್ಲ. ಈ ಮಧ್ಯೆ ಕೆ.ಸಿ. ವೇಣುಗೋಪಾಲ್ ಅವರು ಸಪರೇಟ್ ಆಗಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರಂತೆ. ಏನ್ ಚರ್ಚೆ ನಡಿಬೇಕು ಆ ಚರ್ಚೆ ನಡೆದಿಲ್ಲ, ಬದಲಾಗಿ ಎಲ್ಲಾ ಚರ್ಚೆ ನಡೆದಿದೆ ಅಂತ ಕೆ.ಸಿ. ವೇಣುಗೋಪಾಲ್ ಅವರ ಹೇಳಿದ್ದನ್ನ ಯಾರು ಕೂಡ ನಂಬೋದಕ್ಕೆ ಈಗ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಬೇರೆಯದ್ದೇನೋ ಆಗಿರಬೇಕು. ಸಿದ್ದರಾಮಯ್ಯನವರ ಜೊತೆ ಮಾತನಾಡಿದ ನಂತರ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಸಪರೇಟ್ ಆಗಿ ಮಾತಾಡಲೇ ಇಲ್ಲ. ಕೆ.ಸಿ. ವೇಣುಗೋಪಾಲ್ ಅವರು ಈಗ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಅರ್ಥ ಅಲ್ಲಿ ಏನಾಗಿದೆ, ಸಿದ್ದರಾಮಯ್ಯನವ್ರ ಜೊತೆ ಮಾತುಕತೆ ನಡೆದ ಮೇಲೆ ಯಾವ ರೀತಿ AICC ಹೈಕಮಾಂಡ್ ನ ಮುಖಂಡರು ಯಾರಿದ್ದಾರೆ ಅವರು ಏನ್ ನಿರ್ಧಾರ ತೆಗೆದುಕೊಂಡ್ರು. ಈಗ ಬರ್ತಾ ಇರುವಂತ ಮಾಹಿತಿಯ ಪ್ರಕಾರ ಜೂನ್ 18ರವರೆಗೂ ಕೂಡ ನಾಯಕತ್ವ ಬದಲಾವಣೆ ಬೇಡ. ಯಾಕೆ ಅಂದ್ರೆ ಜೂನ್ ನಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎಲೆಕ್ಷನ್ ಇರೋದ್ರಿಂದ ಅಲ್ಲಿವರೆಗೆ ಎಲ್ಲರೂ ಸುಮ್ಮನಿರಿ, ಯಾರು ಕೂಡ ಬಹಿರಂಗವಾದಂತಹ ಹೇಳಿಕೆಯನ್ನ ಕೊಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ಹೇಳಿಕೆ ಕೊಡಬೇಡಿ ಅಂತ ಕಟ್ಟಾಜ್ಞೆಯನ್ನ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಅವರು. ನಾಯಕತ್ವ ಬದಲಾವಣೆ ಕುರಿತು ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಹೈಕಮಾಂಡ್. ಕರ್ನಾಟಕದ ಕುರ್ಚಿ ಕುರುಕ್ಷೇತ್ರಕ್ಕೆ ಅರ್ಧ ವಿರಾಮ ಇಟ್ಟಿದೆ ಹೈಕಮಾಂಡ್. ಬೆಳಿಗ್ಗೆಯಿಂದ ಇಂದಿರಾ ಭವನದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು, ಸತತ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಯಿತು. ಆ ಎಲ್ಲ ಮೀಟಿಂಗ್ಗಳು ಅಂತ್ಯವಾಗಿದೆ. ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಯಾವುದೇ ಉತ್ತರವನ್ನ ಕೊಡ್ಲಿಲ್ಲ ವರಿಷ್ಠರು. ಆಕ್ಚುಲಿ ಆ ಸಬ್ಜೆಕ್ಟ್ ಡಿಸ್ಕಸ್ ಆಗಿಲ್ಲ ಅಂತ, ಆ ಸಬ್ಜೆಕ್ಟ್ಗೋಸ್ಕರ ಇವ್ರು ಬಂದಿಲ್ಲ ಅಂತ ಓಪನ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿ ನಾನು ಯಾವ ಪ್ರಶ್ನೆಗಳನ್ನು ಸ್ವೀಕರಿಸಲ್ಲ ಅಂತ ಓಡಿ ಹೋಗ್ಬಿಟ್ರು ಕೆ.ಸಿ. ವೇಣುಗೋಪಾಲ್ ಅವರು. ಆದ್ರೆ ಈ ರಾಜ್ಯದ ಜನ ಕೇಳ ಬಯಸುವ ಪ್ರಶ್ನೆ ಏನು ಅಂತಂದರೆ, ಕೇವಲ ರಾಜ್ಯಸಭಾ ಚುನಾವಣೆಯ ಡಿಸ್ಕಸ್ ಮಾಡೋದಕ್ಕೆ ಇಡೀ ಸರ್ಕಾರದ ಯಂತ್ರವೇ, ಆಡಳಿತ ಯಂತ್ರವೇ ಹೋಗಿ ಅಲ್ಲಿ ಕುತ್ಕೊಂಡಿದ್ಯಲ್ಲ, ಸುಮ್ನೆ ಈ ರಾಜ್ಯಸಭೆ ಚುನಾವಣೆಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟು ಹೈ ಲೆವೆಲ್ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಅಂತ ಅಷ್ಟು ದುಡ್ಡು ಖರ್ಚು ಮಾಡಿ ಸಪ್ರೇಟ್ ಫ್ಲೈಟ್ ಅಲ್ಲಿ ಹೋಗಿ ಕಳೆದ ಒಂದು ವಾರದಿಂದ ಕೆಲ ನಾಯಕರು ಅಲ್ಲೇ ಬೀಡು ಬಿಟ್ಟು ಬೇಕಾದಂತ ಸ್ಟೇಜ್ ಎಲ್ಲ ಕ್ರಿಯೇಟ್ ಮಾಡಿ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಇವತ್ತು ಸಾಲು ಮೀಟಿಂಗ್ ಮಾಡಿದ್ದು ಕೇವಲ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸೋದಕ್ಕೆ ಅಂದ್ರೆ ಇದನ್ನ ರಾಜ್ಯದ ಜನ ಅಂತೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ಮಾತುಕತೆಗಳು ಕುದುರ್ಲಿಲ್ಲ ಅಥವಾ ಹೈಕಮಾಂಡ್ ಸ್ಟಿಲ್ ಕನ್ಫ್ಯೂಷನ್ ಅಲ್ಲಿ ಇದೆ. ಇಬ್ಬರಲ್ಲೂ ಕೂಡ ಒಂದು ಸಮನ್ವಯವನ್ನ ಸಾಧಿಸೋದಕ್ಕಾಗಿಲ್ಲ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ಗೆ ಯಾವುದೇ ಒಲವಿಲ್ವಾ, ಆ ವಿಚಾರವನ್ನ ಮನವೊಲಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಕರೆಯಲಾಯ್ತಾ ಅಥವಾ ಮುಖ್ಯಮಂತ್ರಿಗಳ ಜೊತೆಗೆ
ಐ ಮೀನ್ ಈಗ ತುರ್ತಾಗಿ ಬೇಕಿರೋದು ರಾಜ್ಯಸಭೆ ಚುನಾವಣೆಯಲ್ಲಿ ಯಾರು ನಿಲ್ಲಿಸ್ಬೇಕು, ಯಾರು ಬಿಡಬೇಕು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಥವಾ ಯಾರ ಪರವಾಗಿ ಹೆಂಗೆ ಏನು ಈ ವಿಚಾರ ಡಿಸ್ಕಸ್ ಮಾಡೋದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಸಚಿವ ಸಂಪುಟ ಪುನಾರಚನೆಯ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಜನ ಮಿನಿಸ್ಟರ್ಸ್ ಬಹಳ ಅಪ್ಸೆಟ್, ಮಿನಿಸ್ಟರ್ಸ್ ಆಗಬೇಕು ಅಂತ ಇರುವಂತ ನಾಯಕರು ಅಪ್ಸೆಟ್ ಆಗಿದ್ದಾರೆ. 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ. 3 ವರ್ಷ ಆದ್ರೂ ಕೂಡ ಇನ್ನೂ ಸಚಿವ ಸಂಪುಟ ಪುನಾರಚನೆ ಮಾಡಿಲ್ಲ. ಹೀಗಾಗಿ ನಾವ್ ಯಾವಾಗ ಮಂತ್ರಿ ಆಗಬಹುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಬಹಳಷ್ಟು ಜನ ನಾಯಕರು ವಾರಕ್ಕೊಂದ್ಸರಿ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಆ ವಿಚಾರದಲ್ಲಿ ಮೋಸ್ಟ್ಲಿ ಮಾತುಕತೆ ನಡೆಸಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಮೋಸ್ಟ್ಲಿ ಆ ವಿಚಾರದ ಬಗ್ಗೆನೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಈಗ ಯಾವುದೇ ಮಾತನ್ನ ಮಾತಾಡಲಿಲ್ಲ. ಈಗ ಈ ವಿಚಾರದಲ್ಲಿ ಇವತ್ತು ಒಂದೇ ದಿನದಲ್ಲಿ ಎಲ್ಲ ಬಗೆಹರಿಸ್ಕೊಂಡು ಬಂದು ನಾಳೆಯಿಂದ ಏನು ಜನ ಬೆಲೆ ಏರಿಕೆಯ ಬಿಸಿಯಿಂದ ಬಸವಳಿದಿದ್ದಾರೆ ಅವರ ಪರವಾಗಿ ರಾಜ್ಯ ಸರ್ಕಾರ ಏನಾದ್ರೂ ಮಾಡುತ್ತೆ, ನಿಂತ್ಕೊಳ್ಳುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ತರದ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಈ ಡ್ರಾಮಾ ಇನ್ನೂ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮೋಸ್ಟ್ಲಿ 5 ವರ್ಷ ಮುಗಿಯೋವರೆಗೂ ನಾನ್ಯಾವಾಗ ಸಿಎಂ ಆಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರ ಕನಸು ಕಾಣೋದು ಬಿಟ್ಟು ಅವ್ರ ಹಣೆ ಬರೋದಲ್ಲಿ ಸಿಎಂ ಕುರ್ಚಿ ಇದೆಯಾ ಇಲ್ವಾ ಅಂತ ಸ್ವತಃ ಅವರಿಗೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು ಅಂತ ಅನ್ಸುತ್ತೆ. Today we had a detailed meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else discussed today. Thank you. And today we had a detailed meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else discussed today. Thank you. Honorable General Secretary Organization, Shri K.C. Venugopal ji, Siddaramaiah ji, Honorable Chief Minister, Honorable Deputy Chief Minister, Shri D.K. Shivakumar ji, they are all here, and on behalf of the party, a short statement will be made by Honorable General Secretary Organization, Shri K.C. Venugopal. ಈ ಮಧ್ಯೆ ಸಾಲು ಮೀಟಿಂಗ್ ಅಟೆಂಡ್ ಮಾಡಿದ ಮೇಲೆ ಕೆ.ಸಿ. ವೇಣುಗೋಪಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಆ ಕಡೆ ಸಿದ್ದರಾಮಯ್ಯನವರು, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನ ನಿಲ್ಲಿಸಿಕೊಂಡು ನಾಯಕತ್ವ ಬದಲಾವಣೆಯ ಚರ್ಚೆ ಇಲ್ಲ, ಇದು ಕೇವಲ ಸ್ಪೆಕ್ಯುಲೇಷನ್ಸ್, ರಿಯಾಲಿಟಿ ಬೇರೆ ಇದೆ, ನಾವು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ ಮೇಲೆ ಈಗ ಮುಖ್ಯಮಂತ್ರಿಗಳು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ.
ವಿಶೇಷ ವಿಮಾನದ ಮೂಲಕ ಸಿದ್ದರಾಮಯ್ಯನವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂದರೆ ಅರ್ಥ ನಾಯಕತ್ವ ಬದಲಾವಣೆ ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಕ್ಲಾರಿಟಿ ಇಲ್ಲ. ಅಥವಾ ಸಿದ್ದರಾಮಯ್ಯನವರಿಗೆ ಇಲ್ಲ ನೀವೇ ಮುಂದಿನ 2 ವರ್ಷ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ ಅಂತ ಹೇಳಿ ಕಳಿಸಿದ್ದಾರಾ? ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇರೋದ್ರಿಂದ ಅವರಿಗೆ ಮನವೊಲಿಸುವಂತಹ ಪ್ರಯತ್ನ ನಡೀತಾ ಇದೆಯಾ? ಯಾವುದೇ ರೀತಿಯಾದಂಥ ಗುಟ್ಟನ್ನ ಬಿಟ್ಟುಕೊಡ್ತಾ ಇಲ್ಲ ಹೈಕಮಾಂಡ್. ಯಾವುದೇ ರೀತಿಯಾದಂತಹ ಗುಟ್ಟು ಬಿಟ್ಟುಕೊಡದ ಹೈಕಮಾಂಡ್ ಈ ವಿಚಾರದಲ್ಲಿ ಯಥಾಸ್ಥಿತಿಯನ್ನ ಮುಂದುವರಿಸೋದಕ್ಕೆ ತೀರ್ಮಾನ ಮಾಡಿದ ಹಾಗೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಮಾತುಕತೆ ವಿಚಾರದಲ್ಲಿ ಒಂದಿಷ್ಟು ಏರುಪೇರುಗಳಾದಂಗೆ ಕಾಣ್ತಾ ಇದೆ. ಯಾಕೆ ಎಂದರೆ 1-to-1 ಮೀಟಿಂಗ್ ಅನ್ನ ಸಿದ್ದರಾಮಯ್ಯನವ್ರ ಜೊತೆ ರಾಹುಲ್ ಗಾಂಧಿ ಅವರು ಮಾಡಿದ್ರು ಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ 1-to-1 ಮೀಟಿಂಗ್ ಮಾಡಲಿಲ್ಲ. ಕೆ.ಸಿ. ವೇಣುಗೋಪಾಲ್ ಅವರು ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ. ಸುದ್ದಿಗೋಷ್ಠಿಯಲ್ಲಿ ಇಲ್ಲ ಯಾವುದೇ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗಿಲ್ಲ, ಇಟ್ಸ್ ಜಸ್ಟ್ ಸ್ಪೆಕ್ಯುಲೇಷನ್, ರಿಯಾಲಿಟಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ವಿಚಾರ ಅಂತ ಹೇಳಿದ ಮೇಲೆ ಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಟಿದ್ದಾರೆ. ಅಂದರೆ ಇಲ್ಲಿಗೆ ಈ ಪ್ರಹಸನ ಮುಕ್ತಾಯ. ಈ ಮ್ಯಾರಥಾನ್ ಮೀಟಿಂಗ್ ಕೇವಲ ಏನನ್ನೂ ಕ್ಲಾರಿಟಿ ಸಿಗದೆ ಮುಕ್ತಾಯ ಆಗಿದೆ. ಅದರ ಒಳಗಡೆ ನಿಜಕ್ಕೂ ಏನ್ ನಡೆದಿದೆ ಅನ್ನೋದೇ ಈಗಿರುವಂತ ಅತ್ಯಂತ ದೊಡ್ಡ ಕುತೂಹಲ. ಈ ಒಂದು ಪ್ರಹಸನದಲ್ಲಿ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೇಜಾರಾಗಿರುತ್ತೆ. ಇವತ್ತಾದರೂ ತಾನು ಅಂದುಕೊಂಡಿದ್ದನ್ನ ಸಾಧಿಸಬಹುದಾ? ನಾನು ಕಂಡಂತಹ ಆ ಕುರ್ಚಿಯ ಕನಸು ನನಸಾಗುತ್ತಾ? ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಾ? ಕೊಟ್ಟ ಪ್ರಮಾಣದಂತೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರಾ? ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್, ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದೇ ಧರ್ಮ ಅಂತೆಲ್ಲ ಹೇಳ್ತಾ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ಧರ್ಮವನ್ನ ಹೈಕಮಾಂಡ್ ಪಾಲಿಸುತ್ತೆ ಅಂತ ನಂಬಿದ್ರು. ಆದರೆ ಹೈಕಮಾಂಡ್ ಇವತ್ತು ಆ ವಿಚಾರನೇ ಚರ್ಚೆ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಆಘಾತವನ್ನ ಕೊಟ್ಟಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಒಲ್ಲದ ಮನಸ್ಸಿನಿಂದ ವಾಪಸ್ ಬೆಂಗಳೂರಿಗೆ ಬರಬೇಕಾಗತ್ತೆ. ಪದೇ ಪದೇ ಮೀಟಿಂಗ್ ನಡೆಯುತ್ತೆ, ಪದೇ ಪದೇ ಈ ರೀತಿಯಾದಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾವೆ. ಬಂದಷ್ಟು ಫಾಸ್ಟಾಗಿ ಅವು ತೆರೆಮರೆಗೆ ಸರಿದು ಬಿಡ್ತವೆ. ನಿರಾಸೆ, ಕನಸಿನ ನುಚ್ಚುನೂರು, ಇದೆಲ್ಲದರ ಜೊತೆಗೆ ಪಾಪ ಡಿ ಕೆ ಬ್ರದರ್ಸ್ ವಾಪಸ್ ಬರಬೇಕಾಗತ್ತೆ. ಅದರ್ವೈಸ್ ಮತ್ತೆ ಏನಾದರೂ ಅಲ್ಲಿ ಮೀಟಿಂಗ್ಗಳಾಗುತ್ತಾ, ಇನ್ನೇನಾದರೂ ಡಿಸಿಷನ್ ಹೊರಗೆ ಬರುತ್ತಾ, ಐ ಡೋಂಟ್ ನೋ. ಬಟ್ ಬೆಳಿಗ್ಗೆಯಿಂದ ದೆಹಲಿಯಲ್ಲಿ ನಡೆದಂತಹ ಮ್ಯಾರಥಾನ್ ಮೀಟಿಂಗ್ ಅಲ್ಲಿ ನಡೆದಿದ್ದೇನು? ಬೆಳಿಗ್ಗೆಯಿಂದ ಅಷ್ಟೂ ನಾಯಕರು ಚರ್ಚೆ ಮಾಡಿದ್ದಾದ್ರೂ ಏನು? ಕೇವಲ ವಿಧಾನ ಪರಿಷತ್ ರಾಜ್ಯಸಭೆ ಚುನಾವಣೆಗೆ ಇಷ್ಟೊತ್ತು ತಗೊಂಡ್ರ? ಇಷ್ಟು ದೊಡ್ಡ ಮೀಟಿಂಗ್ ಮಾಡಿದ್ರ? ಇಷ್ಟು ಜನನ ಕರೆಸ್ಕೊಂಡ್ರ? ಅಷ್ಟು ಜನ ಸಚಿವರು ಹೋಗಿ ಇದನ್ನೇ ಮಾಡಿದ್ರ? ಇಡೀ ಒಂದು ದಿನ ಇದರಲ್ಲೇ ಕಳೆದ್ರ? ಅದೇನಿದೆಯೋ ಅದು ರಾಜ್ಯದಲ್ಲೇ ಬಂದು ಮಾತಾಡಿ ಹೋಗ್ಬೋದಾಗಿತ್ತಲ್ಲ. ಹಾಗಾದ್ರೆ ಕೇವಲ ಒಂದೇ ಒಂದು ಸಾಲಿನ ಹೇಳಿಕೆ ಕೊಡೋದಕ್ಕೆ